ಈ ನ್ಯಾಷನಲ್ ಮೀಡಿಯಾಗಳು ಸ್ಯಾಟಲೈಟ್ ಚಾನೆಲ್ಗಳು ಎಷ್ಟಿದೆ ಅವ್ರಿಗೆ 1,71,000 ಕೋಟಿ ಕೊಟ್ಟವ್ರೆ. ಈಗ ಬರೀ ಡೆಲ್ಲಿನಲ್ಲೇ ಬಾತ್ರೂಮ್ ನೋಡಿ, ಬಸ್ ಸ್ಟಾಪ್ ನೋಡಿ, ರೈಲ್ವೆ ನೋಡಿ, ಮೆಟ್ರೋ ನೋಡಿ, ಎಲ್ಲೆಲ್ಲೋ ಹೋದ್ರು ನೀವು ಮೋದಿನೇ ಕಾಣ್ತೀರಾ. ಮೋದಿ ಅಡ್ವರ್ಟೈಸ್ಮೆಂಟಾಗಿ ಕಾಣುತ್ತೆ. ಒಂದು ತಿಂಗಳಿಗೆ RTನಲ್ಲಿ ಹಾಕಿ ಅರ್ಜಿ ತೊಗೊಂಡಿರೋದ್ರಿಂದ ಎಷ್ಟು ಒಂದು ತಿಂಗಳಿಗೆ ಖರ್ಚು ಮಾಡ್ತಾ ಇದೆ BJP? 30 ಕೋಟಿ. ಒಂದು ತಿಂಗಳಿಗೆ ಎಷ್ಟು ಡೆಲ್ಲಿನಲ್ಲಿ? 30 ಕೋಟಿ. ಮೋದಿ ಅವ್ರ ಬಟ್ಟೆಗೆ ಎಷ್ಟು ಖರ್ಚು ಮಾಡ್ತಾರೆ? ಒಂದು ತಿಂಗಳಿಗೆ 3 ಕೋಟಿ. ಯಾರು ದುಡ್ಡು ಸರ್? ನಾವು ಕೆಲಸ ಮಾಡಿದ್ರೆ ಪ್ರಚಾರ ಬೇಕಾ? ಜನನೇ ಹೇಳ್ತಾರೆ. ನಾನು ಒಳ್ಳೇದು ಮಾಡಿದ್ರೆ ನಾನು 100 ಜನ ಹೇಳಲ್ವಾ ಸರ್? ನಾನು ಒಳ್ಳೇದು ಮಾಡಿ ನನ್ನ ಸ್ನೇಹಿತ ಹೇಳಲ್ವಾ ನನಗೆ ಒಳ್ಳೇದು ಮಾಡ್ದ ಅಂತ? ನಾನು ಒಳ್ಳೇದು ಮಾಡಿ ಊರವ್ರು ಹೇಳಲ್ವಾ? ನಮ್ಮ ಊರಲ್ಲಿ 4 ಬೀದಿಗೆ ಒಂದೊಂದವೆ ರಾಮ ಮಂದಿರಗಳು. ಅಲ್ಲಿ ಅದೇನು ಲಾಭ ಏನು ಜನಕ್ಕೆ? ಒಂದು ದೇವಸ್ಥಾನ ಕಟ್ಟೋದ್ರಿಂದ ಬದುಕರೆ ಬೇರೆ, ಒಂದು ಲೈಬ್ರರಿ ಕಟ್ಟಿದ್ರೆ, ಒಂದು ಗ್ರಂಥಾಲಯ ಕಟ್ಟಿದ್ರೆ ಜ್ಞಾನ ಬೆಳೆಯೋರೆ ಬೇರೆ. ಇಲ್ಲಿ ದಡ್ಡನೆ ಮಾಡ್ತಾ ಇರೋದು ಬುದ್ಧಿವಂತರಾಗಲಿ ಅಂತ ಯಾರು ಬಯಸ್ತಾ ಇಲ್ಲ. ಹೋಗ್ಲಿ, ಒಬ್ಬ ದೇಶದ ನಾಗರಿಕರಿಗೆ ಏನು ಕೊಟ್ಟಿದ್ದಾರೆ ಮೋದಿ ಸರ್ಕಾರದವರು ಹೇಳಿ? ಒಬ್ಬ ಸಾಮಾನ್ಯ ಪ್ರಜೆಗೆ ಏನು ಕೊಟ್ಟಿದೆ? ದೇಶ ಬಲಿಷ್ಠ? ಎಲ್ಲಿ ಬಲಿಷ್ಠ? ಫಾರಿನ್ ಸುತ್ತ ಬಲಿಷ್ಠವಾ? ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ರಸ್ತೆ